ಹಲೋ ಫ್ರೆಂಡ್ಸ್, ಆಶಿಶ್ ಸ್ಮಿತ್ ಲಗ್ಯಾನ್ ಪ್ರೋ ಮಾರ್ಸನ್. ಇಂದು ನಾನು ನಿಮಗೆ ಹೆಚ್ಚು ಮಾರಾಟವಾಗುವ ಮತ್ತು ಹೆಚ್ಚು ಇಷ್ಟವಾದ ಘಟಕಗಳಲ್ಲಿ ಒಂದನ್ನು ತೋರಿಸುತ್ತಿದ್ದೇನೆ. ಅದು ಜಾಗತಿಕವಾಗಿ ಕೋಣೆಯ ವಿಭಜನೆಯನ್ನು ಮಾರಾಟ ಮಾಡುತ್ತಿದೆ. ಮತ್ತು ನೀವು ಇದನ್ನು ಕೊಠಡಿ ವಿಭಾಜಕ ಎಂದು ಕರೆಯಬಹುದು ಮತ್ತು ಜನರು ಇದನ್ನು ಜಾಫ್ರಿ ಎಂದು ಕರೆಯುತ್ತಾರೆ. ನೀವು ಯಾವುದೇ ಕೋಣೆಯಲ್ಲಿ ತಾತ್ಕಾಲಿಕ ವಿಭಾಗವನ್ನು ಮಾಡಲು ಬಯಸಿದರೆ ನಂತರ ಕೊಠಡಿ ವಿಭಾಜಕವನ್ನು ಬಳಸಿ. ಇದು ಅಮೆಜಾನ್, ಫ್ಲಿಪ್ಕಾರ್ಟ್, ಪೆಪ್ಪರ್ ಫ್ರೈ ಅಥವಾ ನಮ್ಮ ಸ್ವಂತ ವೆಬ್ಸೈಟ್ ಆಗಿರಲಿ, ಎಲ್ಲಾ ಪೋರ್ಟಲ್ಗಳಲ್ಲಿ ಹೆಚ್ಚು ಇಷ್ಟಪಟ್ಟ ಮತ್ತು ಹೆಚ್ಚು ಮಾರಾಟವಾಗುವ ಐಟಂ ಆಗಿದೆ. ಈ ನೇರ ಆದೇಶಗಳ ಬಗ್ಗೆ ಮಾತನಾಡೋಣ. ಹಾಗಾಗಿ ಅರ್ಧದಷ್ಟು ಮಾರಾಟವಾಗುವ ಯಾವುದನ್ನು ನಾವು ಇನ್ನೂ ಹೊಂದಿಲ್ಲ. ನಾವು ಹೊಂದಿರುವ ವಿವಿಧ ಶ್ರೇಣಿಯ ವಿಭಾಗಗಳು, ಅವುಗಳ ಗಾತ್ರಗಳು ಮತ್ತು ನಾವು ಅವುಗಳನ್ನು ಹೇಗೆ ಬಳಸಬಹುದು ಎಂಬುದನ್ನು ಇಂದು ನಾನು ನಿಮಗೆ ತೋರಿಸುತ್ತಿದ್ದೇನೆ. ನೀವು ಮೊದಲ ರೋಸ್ವುಡ್ ಘಟಕವನ್ನು ನೋಡುತ್ತೇನೆ. ಇದು ಶಿಶಮ್ ಹಿಂದಿನ ಶಿಶಮ್, ಮತ್ತು ಇದು ನೀವು ನೋಡುವ ರೋಸ್ವುಡ್ ಬಣ್ಣವಾಗಿದೆ. ಅದರ ಮೇಲೆ ಯಾವುದೇ ಬಣ್ಣವನ್ನು ಅನ್ವಯಿಸಲಾಗಿಲ್ಲ. ಈ ಘಟಕವನ್ನು ನಿಜವಾದ ರೋಸ್ವುಡ್ನ ಬಣ್ಣವನ್ನು ಬಫ್ ಮಾಡುವ ಮೂಲಕ ತಯಾರಿಸಲಾಗುತ್ತದೆ. ಪ್ರತ್ಯೇಕ ಪಾಲಿಶ್ ಇಲ್ಲ, ಸ್ಪಿರಿಟ್ ಪಾಲಿಶ್ ಅಥವಾ ಗ್ಲಾಸ್ ಪಾಲಿಶ್ ಇಲ್ಲ. ಇದು ಮ್ಯಾಟ್ ಲುಕ್ನಲ್ಲಿದೆ ಮತ್ತು ಶುದ್ಧ ಶಿಶಮ್ ಸಂಪೂರ್ಣವಾಗಿ ಮರದಲ್ಲಿದೆ. ಪ್ರಮಾಣಿತ ಘಟಕದ ಎತ್ತರವು 6 ಅಡಿ 72 ಇಂಚುಗಳು ಮತ್ತು 20 ಇಂಚುಗಳು. ಪ್ರತಿ ಪ್ಯಾನಲ್ ಅಗಲವು ಒಂದು ಪ್ಯಾನಲ್ ಅಗಲ 20 ಇಂಚುಗಳು ಮತ್ತು 6 ಅಡಿ ಎತ್ತರ. ಆದ್ದರಿಂದ ಇದರಲ್ಲಿ ನೀವು 1 ಫಲಕ, 2 ಫಲಕಗಳು, 3 ಫಲಕಗಳು, 4 ಫಲಕಗಳು, 5 ಪ್ಯಾನೆಲ್ಗಳನ್ನು ಹೊಂದಬಹುದು. ಅದಕ್ಕೆ ಅನುಗುಣವಾಗಿ ನಿಮಗೆ ಬೇಕಾದಷ್ಟು ಪ್ಯಾನೆಲ್ಗಳನ್ನು ನಾವು ಒದಗಿಸಬಹುದು. ಆದ್ದರಿಂದ ನೀವು ಬಯಸುವ ಯಾವುದೇ ಪ್ಯಾನೆಲ್ಗಳನ್ನು ನಾವು ನಿಮಗೆ ಒದಗಿಸಬಹುದು. ವಿಭಜನೆಯ ಕುಟುಂಬ 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 ಈ ವ್ಯಕ್ತಿಯ ಬಗ್ಗೆ ನೀವು ಸುದ್ದಿಯನ್ನು ನೋಡಿದರೆ ನೀವು ವಿಭಜನೆಯನ್ನು ನೋಡುತ್ತೀರಿ. ಅನೇಕ ಜನರು ಅದನ್ನು ಸುದ್ದಿಯಲ್ಲಿ ತಮ್ಮ ನಂತರ ಬಳಸುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ವಿಭಜನೆಯನ್ನು ನೇರವಾಗಿ ಇಡಬೇಕಾದ ಬಹಳಷ್ಟು ಅವಶ್ಯಕತೆಗಳನ್ನು ಪಡೆಯುತ್ತೇವೆ. ನಾವು ಹೆಚ್ಚು ಪ್ರದೇಶವನ್ನು ಒಳಗೊಳ್ಳಬೇಕು, ಆದ್ದರಿಂದ ಇದು ಅದರ ಪರ್ಯಾಯವಾಗಿದೆ. ಇದರಲ್ಲಿ ನಾವು ಹೆಚ್ಚುವರಿ ಕಾಲುಗಳನ್ನು ಹಾಕುತ್ತೇವೆ. ಈ ರೀತಿಯ ಕಾಲುಗಳಿವೆ ಮತ್ತು ಈ ಕಾಲನ್ನು ಅವರ ಕಾಲುಗಳ ನಡುವೆ ಇರಿಸಲಾಗುತ್ತದೆ. ಇಲ್ಲಿ ನೀವು ಈ ರಂಧ್ರವನ್ನು ನೋಡುತ್ತಿದ್ದೀರಿ. ಈ ರಂಧ್ರದೊಳಗೆ ಸ್ಕ್ರೂ ಅನ್ನು ಬಿಗಿಗೊಳಿಸಲಾಗುತ್ತದೆ ಮತ್ತು ನೀವು ಅದನ್ನು ತೆಗೆದುಹಾಕಲು ಬಯಸದ ಹೊರತು ಇದು ನಿಮ್ಮ ಶಾಶ್ವತ ಫಿಕ್ಚರ್ ಆಗುತ್ತದೆ. ಆದ್ದರಿಂದ ನೀವು ಈ ಕಾಲುಗಳ ಕೆಳಭಾಗದಲ್ಲಿ ನೋಡಿದರೆ ಎಡ ಮತ್ತು ಬಲ ಕಾಲು ಒಂದೇ ಘಟಕವಾಗಿರುತ್ತದೆ. ಮತ್ತು ಎರಡೂ ಕಾಲುಗಳ ಮಧ್ಯದಲ್ಲಿ ನಾವು ಈ ನಿಲುವನ್ನು ಹೊಂದಿದ್ದೇವೆ, ನೇರವಾಗಿ ನಿಲ್ಲುವಂತೆ ಮಾಡುತ್ತದೆ. ಈ ಸಂದರ್ಭದಲ್ಲಿ ನೀವು ಈ ಘಟಕವನ್ನು ಎಲ್ ಆಕಾರದಲ್ಲಿ ನಿರ್ಮಿಸಬೇಕು. ನೀವು ಕೆಲವು ಪ್ರದೇಶವನ್ನು ವಿಭಜಿಸಬೇಕು ಮತ್ತು ಅದನ್ನು ಎಲ್ ಆಕಾರದಲ್ಲಿ ಮಾಡಬೇಕೆಂದು ನೀವು ಬಯಸುತ್ತೀರಿ. ನಂತರ ಈ ಲೆಗ್ ಅನ್ನು ಸರಿಸಿ ಮತ್ತು 1 ಕಾಲು ಮತ್ತು 2 ಕಾಲುಗಳಂತೆ 1 ಕಾಲಿನ ಮೇಲೆ ತೆಗೆದುಕೊಳ್ಳಿ. ಆದ್ದರಿಂದ 1 ಕಾಲಿನ ಮೇಲೆ ಸರಿಸಿ ಮತ್ತು ನಿಮ್ಮ ಈ ಭಾಗವು ಎಲ್ ಆಕಾರದಲ್ಲಿ ಚಲಿಸುತ್ತದೆ. ಆದ್ದರಿಂದ ನೀವು ಎಲ್ ಆಕಾರದಲ್ಲಿ ರಚನೆಯನ್ನು ಮಾಡಬಹುದು. ಇದು ಪುರಾತನ ಚಿನ್ನ. ನಾನು ನಿಮಗೆ ಪುರಾತನ ಚಿನ್ನದಲ್ಲಿ ಸಾಕಷ್ಟು ಪೀಠೋಪಕರಣಗಳನ್ನು ತೋರಿಸಿದ್ದೇನೆ ಮತ್ತು ಪುರಾತನ ಚಿನ್ನದಲ್ಲಿ ನಿಮಗೆ ಬೇಕಾದರೆ ಇದು ಬಣ್ಣ, ಯಾವುದೇ ಘಟಕದಲ್ಲಿ, ಯಾವುದೇ ವಿನ್ಯಾಸದಲ್ಲಿ ನಿಮಗೆ ಇದು ಬೇಕಾದರೆ, ನಿಮಗೆ ಈ ಬಣ್ಣ ಬೇಕಾದರೆ ನಾವು ಅದನ್ನು ನಿಮಗಾಗಿ ಮಾಡಬಹುದು. ಇದು ಸಾಮಾನ್ಯ ಘಟಕಕ್ಕಿಂತ ಸ್ವಲ್ಪ ಹೆಚ್ಚು ದುಬಾರಿಯಾಗಿದೆ, ಆದರೆ ನಾವು ನಿಮಗಾಗಿ ಯಾವುದೇ ವಿನ್ಯಾಸದಲ್ಲಿ, ಯಾವುದೇ ಮಾನದಂಡದಲ್ಲಿ ಇದನ್ನು ಮಾಡಬಹುದು. ಇದು ಒಂದೇ ಘಟಕವಾಗಿದೆ. ನೀವು ನೋಡಿದರೆ ಅದೇ ಮರದ ವಿಭಜನೆಯೊಂದಿಗೆ ಗಾಢ ಬಣ್ಣದಲ್ಲಿದೆ. ಸ್ಟ್ಯಾಂಡರ್ಡ್ ಡಾರ್ಕ್ ಕಲರ್ನಲ್ಲಿ ಮತ್ತು ಇದರಲ್ಲಿಯೂ ಸಹ ನೀವು ನಿಮ್ಮ ಕಾಲುಗಳನ್ನು ಕೆಳಗೆ ಹಾಕಿದಾಗ ನೀವು ಅದನ್ನು ನೇರವಾಗಿ ನಿಲ್ಲುವಂತೆ ಮಾಡಬಹುದು. ನಿಮಗೆ ಬೇಕಾದ ಯಾವುದೇ ವಿನ್ಯಾಸವನ್ನು ಕಾಲುಗಳೊಂದಿಗೆ ಅಥವಾ ಕಾಲುಗಳಿಲ್ಲದೆ ಬಳಸಬಹುದು. ಇದು ಅಂಕುಡೊಂಕಾದ ಆಕಾರದಲ್ಲಿ 4 ಪ್ಯಾನೆಲ್ ವಿಭಾಗವು ಅಂಕುಡೊಂಕಾದ ರಚನೆಯಲ್ಲಿ ಸರಿಸುಮಾರು 5 ಅಡಿ ಪ್ರದೇಶವನ್ನು ಆವರಿಸುತ್ತದೆ ಮತ್ತು ನಾವು ಲೇಸ್ನೊಂದಿಗೆ ಅನ್ವಯಿಸಿದರೆ ನಾವು 80 ಇಂಚಿನ ಪ್ರದೇಶವನ್ನು ಆವರಿಸುತ್ತೇವೆ. ಪ್ಯಾನೆಲ್ಗಳ ಸಂಖ್ಯೆ 1, 2, 3, 4, 5, 6 ನಿಮಗೆ ಬೇಕಾದಷ್ಟು ನಾವು ಅದನ್ನು ಒದಗಿಸಬಹುದು. ಅದರಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಇದು ಮತ್ತೊಂದು ವಿನ್ಯಾಸ ನೇರಪಟ್ಟಿಗಳೊಂದಿಗೆ ಮತ್ತು ಇದು ಇಲ್ಲಿ ಮತ್ತೊಂದು ವಿನ್ಯಾಸ.
ಮಿಕ್ಸ್ ಮಾದರಿಯಲ್ಲಿನ ಮತ್ತೊಂದು ವಿನ್ಯಾಸವು ನಾವು ಇಲ್ಲಿ ಕೆಲವು ಮಿಕ್ಸ್ ಲ್ಯಾಟಿಸ್ ವಿನ್ಯಾಸವನ್ನು ಹೊಂದಿದ್ದೇವೆ. ಈಗ ನಾವು ಎತ್ತರದ ಬಗ್ಗೆ ಮಾತನಾಡಿದರೆ 6 ಫೀಟ್ ಪ್ರಮಾಣಿತ ಘಟಕವಾಗಿದೆ. ನೀವು ಚಿಕ್ಕದಾದ ಅಥವಾ ಚಿಕ್ಕದಾದ ವಿನ್ಯಾಸವನ್ನು ಬಯಸಿದರೆ ನಾವು 5 ಅಡಿ, 3 ಅಡಿ ಮತ್ತು 4 ಅಡಿಗಳಲ್ಲಿ ಘಟಕಗಳನ್ನು ಹೊಂದಿದ್ದೇವೆ. ನಾವು 3, 4, 5, 2 ಅಡಿಗಳಲ್ಲಿ ಘಟಕಗಳನ್ನು ಹೊಂದಿದ್ದೇವೆ. ಆದ್ದರಿಂದ ನಿಮಗೆ ಬೇಕಾದ ಗಾತ್ರದಲ್ಲಿ ನಾವು ಅದನ್ನು ನಿಮಗೆ ಒದಗಿಸಬಹುದು. ಈ ಘಟಕದಲ್ಲಿ ನೀವು ನೋಡುತ್ತೀರಿ, ನಾನು ನಿಮ್ಮೊಂದಿಗೆ ಮಾವಿನ ಬಗ್ಗೆ ಮಾತನಾಡುತ್ತಿದ್ದೆ. ಇದು ಪ್ರದೇಶ್, ಇದೆಲ್ಲವೂ ಮಾವಿನ ಮರದಲ್ಲಿದೆ ಮತ್ತು ಮಧ್ಯದಲ್ಲಿ ವಿನ್ಯಾಸ ಎನ್ಡಿಎಫ್ ಆಗಿದೆ. ಮಧ್ಯಮ ಸಾಂದ್ರತೆಯ ಫೈಬರ್ ಬೋರ್ಡ್ ಬಾಳಿಕೆ ಬರುವಂತಹದ್ದಾಗಿದೆ ಮತ್ತು ವಿಭಜನೆಯಲ್ಲಿ ಅತಿ ಹೆಚ್ಚು ಮಾರಾಟವಾಗಿದೆ. ಅದರಲ್ಲಿ ಯಾವುದೇ ದೂರುಗಳಿಲ್ಲ. ಅದನ್ನು ಸುಲಭವಾಗಿ ಇರಿಸಲಾಗುತ್ತದೆ. ನೀವು ಅದನ್ನು ಅನ್ಪ್ಯಾಕ್ ಮಾಡಿ ಮತ್ತು ಇರಿಸಿ. ಅದು ಎಲ್ಲಾ ಕಾಲುಗಳು. ನಾವು ನಿಮಗೆ ಯಾವುದೇ ಬಣ್ಣಗಳನ್ನು ಒದಗಿಸಬಹುದು. ಅದರಲ್ಲಿ ಹಲವು ಆಯ್ಕೆಗಳಿವೆ. ನಾವು ನಿಮಗೆ ಬಿಳಿ ಬಣ್ಣವನ್ನು ನೀಡಬಹುದು ಮತ್ತು ನಾವು ತಿಳಿ ಕಂದು, ಕಪ್ಪು ಬಣ್ಣವನ್ನು ನೀಡಬಹುದು ಮತ್ತು ಅದರ ನಂತರ ಇತರ ಬಣ್ಣಗಳು, ಬಿಳಿ, ಚಿನ್ನ, ಲೋಹೀಯ. ನಿಮಗೆ ಏನಾದರೂ ಅಗತ್ಯವಿದ್ದರೆ ಅವರು ಅದನ್ನು ನಿಮಗೆ ಒದಗಿಸಬಹುದು. ನಾವು ವಿಭಾಗಗಳಲ್ಲಿ ಸಾಕಷ್ಟು ಶ್ರೇಣಿಯನ್ನು ಹೊಂದಿದ್ದೇವೆ. ನೀವು ಹೆಚ್ಚು ಪಾರದರ್ಶಕವಾಗಿರಲು ಬಯಸಿದರೆ ಅವು ಸಹ ವಿನ್ಯಾಸಗಳು. ನೀವು ಅಪಾರದರ್ಶಕವಾಗಿರಲು ಬಯಸಿದರೆ ಕಡಿಮೆ ಗೋಚರಿಸುವ ವಿನ್ಯಾಸಗಳು ಸಹ. ಸ್ಟ್ಯಾಂಡ್ ವಿಭಜನೆಗೆ ಹಿಂತಿರುಗಿ. ನೇರ ವಿಭಜನೆ. ನಾನು ನಿಮ್ಮೊಂದಿಗೆ ನೇರ ವಿಭಜನೆಯನ್ನು ಮಾಡುವ ಬಗ್ಗೆ ಮಾತನಾಡುತ್ತಿದ್ದೆ. ಇದು ನಮ್ಮ ದೇಶೀಯ ವಿಧಾನ. ಇದನ್ನು ಮೊದಲು ಬಳಸಲಿಲ್ಲ. ನಾವು ಅದನ್ನು ಸಂಸ್ಕರಿಸಿದ್ದೇವೆ. ಇದರೊಂದಿಗೆ ನೀವು ಬಯಸಿದ ಯಾವುದೇ ಪ್ಯಾನೆಲ್ಗಳಲ್ಲಿ ನೀವು ಅದನ್ನು ನೇರವಾಗಿ ಬಳಸಬಹುದು. ನೀವು ಬಯಸದಿದ್ದರೆ ಪುಟವನ್ನು ತೆರೆಯಿರಿ, ಸ್ಟ್ಯಾಂಡ್ ಅನ್ನು ತೆಗೆದುಹಾಕಿ ಮತ್ತು ವಿಭಾಗವನ್ನು ಸರಿಸಿ. ಅದನ್ನು ಬಳಸಲಾಗುತ್ತದೆ. ನಮ್ಮ ವೆಬ್ಸೈಟ್ನಲ್ಲಿ ನೀವು ವಿನ್ಯಾಸಗಳನ್ನು ನೋಡಬಹುದು. ಅನೇಕ ವಿನ್ಯಾಸಗಳಿವೆ. 100ಕ್ಕೂ ಹೆಚ್ಚು ವಿನ್ಯಾಸಗಳನ್ನು ನಾವು ವಿಭಾಗಗಳಲ್ಲಿ ನೀವು ಇಷ್ಟಪಡುವ ಯಾವುದನ್ನಾದರೂ ಹೊಂದಿದ್ದೇವೆ. ನೀವು ಇಷ್ಟಪಡುವ ಬಣ್ಣ, ಸ್ಟ್ಯಾಂಡ್ನೊಂದಿಗೆ, ಸ್ಟ್ಯಾಂಡ್ ಇಲ್ಲದೆ, ಪ್ಯಾನೆಲ್ಗಳ ಸಂಖ್ಯೆ, ಎತ್ತರ. ಐದು ಅಡಿ, 4 ಭಾರತದಾದ್ಯಂತ ನಿಮ್ಮ ಮನೆಗೆ ತಲುಪಿಸಿ. ನಿಮಗೆ ಎಲ್ಲಿ ಬೇಕಾದರೂ ನಾವು ನಿಮ್ಮ ಮನೆಗೆ ತಲುಪಿಸುತ್ತೇವೆ. ವಿಭಜನೆ. ನಾವು ಮುಖ್ಯವಾಗಿ ಎಲ್ಲಾ ಪೋರ್ಟಲ್ಗಳನ್ನು ಆಧರಿಸಿರುತ್ತೇವೆ. ಅಮೆಜಾನ್, ಫ್ಲಿಪ್ಕಾರ್ಟ್, ಪೆಪ್ಪರ್ಫ್ರೈ. ನಾವು ಎಲ್ಲಾ ಪೋರ್ಟಲ್ಗಳನ್ನು ಆಧರಿಸಿರುತ್ತೇವೆ. ಆ ಪೋರ್ಟಲ್ಗಳಿಂದ ನೀವು ಉತ್ತಮ ರಿಯಾಯಿತಿಯನ್ನು ಪಡೆದರೆ ನೀವು ಅಲ್ಲಿಂದ ಖರೀದಿಸಬಹುದು, ಏಕೆಂದರೆ ಅವುಗಳು ಅನೇಕ ಯೋಜನೆಗಳನ್ನು ನಡೆಸುತ್ತವೆ. ಮತ್ತು ನೀವು ನಮ್ಮಿಂದ ನೇರವಾಗಿ ಖರೀದಿಸಲು ಬಯಸಿದರೆ ನಂತರ ಸಂಪರ್ಕಿಸಿ ಮತ್ತು ನಿಮ್ಮ ಆಯ್ಕೆಯ ಯಾವುದೇ ವಿನ್ಯಾಸವನ್ನು ನಾವು ನಿಮಗೆ ಒದಗಿಸುತ್ತೇವೆ. ನಾವು ಮಾಡುತ್ತೇವೆ.